ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು. ರಾಜೀವ್ ಗೌಡ ಕೈಗೆ ಗೋಳ ಹಾಕಿರೋ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಸಂಬಂಧ ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ.
ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ವಾಂಟ್. ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು. ರಾಜೀವ್ ಗೌಡ ಕೈಗೆ ಕೋಳ ಹಾಕಿರುವ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಸಂಬಂಧ ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ವಾಂಟ್. ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು.
ರಾಜೀವ್ ಗೌಡ ಕೈಗೆ ಗೋಳ ಹಾಕಿರುವ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ವಾಂಟ್. ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು. ರಾಜೀವ್ ಗೌಡ ಕೈಗೆ ಗೋಳ ಹಾಕಿರುವ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ
ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮ್ಗೆ ಕೆಲಸದಲ್ಲೇ ಇರ್ತೀವಿ, ಅದರ ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡ್ಬೇಕು ಅಂತಾನೆ. ದಿಸ್ ಇಸ್ ವಾಟ್ ಲೈಕ್ ಐ ಮೀನ್ ಎಲ್ರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರ್ಬೇಕು ಅಂತ ನಾನು ಅಂದ್ರೆ ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು. ರಾಜೀವ್ ಗೌಡ ಕೈಗೆ ಕೋಳ ಹಾಕಿರುವ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ ಎಫ್ಐಆರ್ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೇನೆ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಏನು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನು ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯ್ತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ.
ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ